ನೀವೇನಾದ್ರೂ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನ ಒತ್ತಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ಮೊದಲ ಪ್ರಶ್ನೆ, ದಿನದಲ್ಲಿ 3 ಬಾರಿ ಬಣ್ಣವನ್ನು ಬದಲಾಯಿಸುವ ಶಿವಲಿಂಗ ಯಾವ ರಾಷ್ಟ್ರದಲ್ಲಿದೆ? ನಿಮ್ಮ ಆಯ್ಕೆಗಳು: ಎ ಕೇರಳ, ರಾಜಸ್ಥಾನ, ಗುಜರಾತ್, ಡಿ ತಮಿಳುನಾಡು. ಸರಿಯಾದ ಉತ್ತರ ಬಿ ರಾಜಸ್ಥಾನ. ದಿನದಲ್ಲಿ 3 ಬಾರಿ ಬಣ್ಣವನ್ನು ಬದಲಾಯಿಸುವ ಶಿವಲಿಂಗ ರಾಜಸ್ಥಾನದಲ್ಲಿದೆ. ಎರಡನೇ ಪ್ರಶ್ನೆ, ಹನುಮಂತ ಯಾವ ರಾಷ್ಟ್ರದಿಂದ ಸಂಜೀವಿನಿ ಪರ್ವತವನ್ನು ತಂದನು? ನಿಮ್ಮ ಆಯ್ಕೆಗಳು: ಎ ಮಧ್ಯಪ್ರದೇಶ, ಬಿ ಗುಜರಾತ್, ಸಿ ತಮಿಳುನಾಡು, ಡಿ ಉತ್ತರಾಖಂಡ. ಸರಿಯಾದ ಉತ್ತರ ಡಿ ಉತ್ತರಾಖಂಡ. ಹನುಮಂತ ಉತ್ತರಾಖಂಡದಿಂದ ಸಂಜೀವಿನಿ ಪರ್ವತವನ್ನು ತಂದನು. ಮೂರನೇ ಪ್ರಶ್ನೆ, ಅನ್ನ ಬಹುಬೇಗ ಜೀರ್ಣವಾಗಲು ಉಪಯೋಗ ಪಡುವುದು ಯಾವುದು? ನಿಮ್ಮ ಆಯ್ಕೆಗಳು: ಎ ಮೊಸರು, ಬಿ ಖರ್ಜೂರ, ಸಿ ಬೆಲ್ಲ, ಡಿ ನಿಂಬೆಕಾಯಿ. ಸರಿಯಾದ ಉತ್ತರ ಎ ಮೊಸರು. ಮೊಸರು ಅನ್ನವನ್ನು ಬಹುಬೇಗ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಟೊಮೊಟೊವನ್ನು ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸುವುದರಿಂದ ಯಾವ ವ್ಯಾಧಿ ಬರುವುದಿಲ್ಲ? ನಿಮ್ಮ ಆಯ್ಕೆಗಳು: ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಕೀಲು ನೋವು, ಡಿ ಪಕ್ಷವಾತ. ಸರಿಯಾದ ಉತ್ತರ ಬಿ ಕ್ಯಾನ್ಸರ್. ಟೊಮೊಟೊವನ್ನು ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಕಡಿಮೆಯಾಗುತ್ತವೆ. ಐದನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಮತ್ತು ಖಂಡಗಳು ಸಂಕುಚಿತಗೊಳ್ಳಲು ಯಾವ ಲೋಹದ ಅಗತ್ಯವಿದೆ? ನಿಮ್ಮ ಆಯ್ಕೆಗಳು: ಎ ಕಬ್ಬಿಣ, ಬಿ ಕ್ಯಾಲ್ಸಿಯಂ, ಸಿ ಸೋಡಿಯಂ, ಡಿ ತಾಮ್ರ. ಸರಿಯಾದ ಉತ್ತರ ಬಿ ಕ್ಯಾಲ್ಸಿಯಂ. ಆರನೇ ಪ್ರಶ್ನೆ, ಸ್ನಾನ ಮಾಡುವಾಗ ಮೂತ್ರ ವಿಸರ್ಜನೆ ಮಾಡುವುದು ಯಾವ ಕಾಯಿಲೆಯ ಲಕ್ಷಣ? ನಿಮ್ಮ ಆಯ್ಕೆಗಳು: ಎ ಶುಗರ್ ಕಾಯಿಲೆ, ಬಿ ಬಿಪಿ, ಸಿ ಲೈಂಗಿಕ ಸಮಸ್ಯೆ, ಡಿ ಮೂತ್ರನಾಳದ ಸೋಂಕು. ಸರಿಯಾದ ಉತ್ತರ ಡಿ ಮೂತ್ರನಾಳದ ಸೋಂಕು. ಏಳನೇ ಪ್ರಶ್ನೆ, ಒಂದು ದಿನದಲ್ಲಿ ಸುಮಾರು ಎಷ್ಟು ಸೆಕೆಂಡ್ಗಳಿರುತ್ತವೆ? ನಿಮ್ಮ ಆಯ್ಕೆಗಳು: ಎ 86,400, ಬಿ 85,500, ಸಿ 90,400, ಡಿ 86,000. ಸರಿಯಾದ ಉತ್ತರ ಎ 86,400. ಒಂದು ದಿನದಲ್ಲಿ ಸುಮಾರು 86,400 ಸೆಕೆಂಡ್ಗಳಿರುತ್ತವೆ. ಎಂಟನೇ ಪ್ರಶ್ನೆ, ನಾಯಿ ಕಚ್ಚಿದರೆ ಬರುವ ವ್ಯಾಧಿ ಯಾವುದು?
ನಿಮ್ಮ ಆಯ್ಕೆಗಳು: ಎ ಆಸ್ತಮಾ, ಬಿ ರೇಬೀಸ್, ಸಿ ಮಧುಮೇಹ, ಡಿ ಉಬ್ಬಸ. ಸರಿಯಾದ ಉತ್ತರ ಬಿ ರೇಬೀಸ್. 9ನೇ ಪ್ರಶ್ನೆ. ಐಸ್ ಕ್ರೀಮ್ ಹೆಚ್ಚು ತಿನ್ನುವವರಲ್ಲಿ ಬಹುಬೇಗ ಬರುವಂತಹ ವ್ಯಾಧಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಕ್ಯಾನ್ಸರ್, ಬಿ ಹೃದಯಾಘಾತ, ಸಿ ಕಿಡ್ನಿಯಲ್ಲಿ ಸ್ಟೋನ್, ಡಿ ಪಕ್ಷವಾತ. ಸರಿಯಾದ ಉತ್ತರ ಬಿ ಹೃದಯಾಘಾತ. 10ನೇ ಪ್ರಶ್ನೆ. ಶರೀರದ ಉದ್ದಕ್ಕೆ ಸಮಾನವಾಗಿರುವಂತಹ ಉದ್ದದ ನಾಲಿಗೆಯನ್ನು ಹೊಂದಿರುವಂತಹ ಜೀವಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಆಮೆ, ಬಿ ಊಸರವಳ್ಳಿ, ಸಿ ಜಿರಾಫೆ, ಡಿ ನಾಗರಹಾವು. ಸರಿಯಾದ ಉತ್ತರ ಬಿ ಊಸರವಳ್ಳಿ. ಊಸರವಳ್ಳಿ ತನ್ನ ಶರೀರದ ಉದ್ದಕ್ಕೆ ಸಮಾನವಾಗಿರುವಂತಹ ಉದ್ದದ ನಾಲಿಗೆಯನ್ನು ಹೊಂದಿರುತ್ತದೆ. 11ನೇ ಪ್ರಶ್ನೆ. ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಲ್ಲಿ ಉಪಯೋಗಿಸುವ ಪದಾರ್ಥ ಯಾವುದು? ನಿಮ್ಮ ಆಯ್ಕೆಗಳು: ಎ ಮೆಂತ್ಯೆ, ಬಿ ಸಾಸಿವೆ, ಸಿ ದಾಲ್ಚಿನ್ನಿ ಚಕ್ಕಿ, ಡಿ ಜೇನುತುಪ್ಪ.